ನಮಸ್ಕಾರ ಸ್ನೇಹಿತರೆ. ಸುಮಾರು 3.5 ತಿಂಗಳಿಂದ ಇಡೀ ಜಗತ್ತನ್ನೇ ನಡುಗಿಸಿದ್ದ ಅಮೆರಿಕ ಮತ್ತು ಇರಾನ್ ನಡುವಿನ ಭೀಕರ ಯುದ್ಧಕ್ಕೆ ಕಡೆಗೂ ಕೂಡ ಬ್ರೇಕ್ ಬಿದ್ದಿದೆ. ಇಡೀ ಪ್ರಪಂಚವೇ ನಿರಾಳವಾಗಿ ಉಸಿರು ಬಿಡುವಂಥ ಒಂದು ಮಹತ್ವದ ಶಾಂತಿ ಒಪ್ಪಂದ ಈಗ ರೆಡಿಯಾಗಿದೆ. ಇದು ಬರೀ 2 ದೇಶಗಳ ನಡುವೆ ಯುದ್ಧ ನಿಂತಿರೋ ಮ್ಯಾಟರ್ ಮಾತ್ರ ಅಲ್ಲ. ನಿಮಗೆ ಗೊತ್ತಿರೋ ಹಾಗೆ ಈ ಯುದ್ಧ ಶುರುವಾದ ಮೇಲೆ ಕ್ರೂಡ್ ಆಯಿಲ್ ಬೆಲೆ $126 ದಾಟಿ ಜಗತ್ತಿನ ಆರ್ಥಿಕತೆಯನ್ನು ಅಲುಗಾಡಿಸ್ತಾ ಇತ್ತು. ನಿಮ್ಮ ಜೇಬಿಗೆ ಕತ್ತರಿ ಬೀಳೋ ಹಾಗೆ ಮಾಡಿದ್ದ ಈ ಮಹಾಸಂಗ್ರಾಮಕ್ಕೆ ಸಡನ್ ಬ್ರೇಕ್ ಬಿದ್ದಿದೆ. ಇರಾನ್ ಇಟ್ಟಿರೋ ಕಠಿಣವಾದ ಆ 14 ಕಂಡೀಷನ್ಸ್ಗೆ ಸೂಪರ್ ಪವರ್ ಅಮೆರಿಕ ಕೂಡ ತಲೆ ಬಗ್ಗಿರೋ ಮಾಹಿತಿ ಬರ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಈ ಸೀಕ್ರೆಟ್ ಒಪ್ಪಂದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹಾಗಿದ್ರೆ ಏನಿದು 14 ಪಾಯಿಂಟ್ಸ್ನ ಸೀಕ್ರೆಟ್ ಮೆಮೊರಾಂಡಮ್? ಇರಾನ್ನ ಮರುನಿರ್ಮಾಣಕ್ಕೆ ಅಮೆರಿಕ $300 ಬಿಲಿಯನ್ ದುಡ್ಡು ಕೊಡೋಕೆ ಒಪ್ಪಿಬಿಟ್ಟಿದೆಯಾ? ತಾನೇ ಕುಟ್ಟಿ ಪುಡಿ ಮಾಡಿ ಇಸ್ರೇಲ್ ಜೊತೆ ಸೇರಿಕೊಂಡು ಈಗ ಮತ್ತೆ ಅದನ್ನು ವಾಪಸ್ ಕಟ್ಟಕ್ಕೆ ಮರುನಿರ್ಮಾಣಕ್ಕೆ ಅಮೆರಿಕ $300 ಬಿಲಿಯನ್ ಹಣವನ್ನು ಸುರಿಯೋಕೆ ಒಪ್ಪಿಬಿಡ್ತಾ? ಯಾಕೆ? ಇಷ್ಟು ದಿನ ಇರಾನ್ ಮೇಲೆ ಕಠಿಣ ನಿರ್ಬಂಧ ಹಾಕಿ ಹೆದರಿಸ್ತಾ ಇದ್ದ ಟ್ರಂಪ್ ಇದ್ದಕ್ಕಿದ್ದ ಹಾಗೆ ಬಾಲ ಮುದುರಿಕೊಂಡು ಒಪ್ಪಂದದ ಹಾದಿ ಹಿಡಿದಿದ್ಯಾಕೆ? ಕಂಪ್ಲೀಟ್ ಆಗಿ ಅನಲೈಸ್ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಯುದ್ಧದ ಮಧ್ಯೆ ಟ್ರಂಪ್ ಯೂಟರ್ನ್, ಇರಾನ್ ಜೊತೆ ದಿಢೀರ್ ದೋಸ್ತಿ. ಸ್ನೇಹಿತರೆ, ಈ ಐತಿಹಾಸಿಕ ಒಪ್ಪಂದದ ಬಗ್ಗೆ ಖುದ್ದಾಗಿ ಟ್ರಂಪ್ ಅವರೇ ಮಾಹಿತಿ ಹಂಚಿಕೊಂಡಿದ್ದಾರೆ. ಟ್ರಂಪ್ ಒಂದು ಪೋಸ್ಟ್ ಹಾಕಿದ್ದಾರೆ. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಜೊತೆಗಿನ ಒಪ್ಪಂದ ಈಗ ಕಂಪ್ಲೀಟ್ ಆಗಿದೆ. ಎಲ್ಲರಿಗೂ ಅಭಿನಂದನೆಗಳು. ಇಂದಿನಿಂದಲೇ ಹೊರ್ಮುಜ್ ಜಲಸಂಧಿಯನ್ನು ಯಾವುದೇ ಟೋಲ್ ಅಥವಾ ಶುಲ್ಕ ಇಲ್ಲದೆ ಓಪನ್ ಮಾಡೋಕೆ ಪರ್ಮಿಷನ್ ಕೊಡ್ತಾ ಇದ್ದೀನಿ. ಜೊತೆಗೆ ಅಮೆರಿಕನ್ ನೇವಿಯ ನೌಕಾ ದಿಗ್ಬಂಧನವನ್ನು ತಕ್ಷಣವೇ ವಾಪಸ್ ಪಡೆಯೋಕೆ ಆದೇಶ ಕೊಟ್ಟಿದ್ದೀನಿ. ಪ್ರಪಂಚದ ಹಡಗುಗಳೇ ನಿಮ್ಮ ಇಂಜಿನ್ ಆನ್ ಮಾಡಿ, ಒತ್ತಿ, ಜಗತ್ತಿಗೆ ತೈಲದ ಹರಿವು ಶುರುವಾಗಲಿ ಅಂತ ಟ್ರಂಪ್ ಪೋಸ್ಟ್ ಹಾಕೊಂಡಿದ್ದಾರೆ. ಟ್ರಂಪ್ ಕೊಟ್ಟ ಒಂದೇ ಒಂದು ಸ್ಟೇಟ್ಮೆಂಟ್ನಿಂದ ಇಡೀ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಆನೆ ಬಲ ಬಂದಿದೆ. ಯುದ್ಧದ ಆತಂಕದಲ್ಲಿದ್ದ ಗ್ಲೋಬಲ್ ಶಿಪ್ಪಿಂಗ್ ಕಂಪನಿಗಳು ನಿಟ್ಟುಸಿರು ಬಿಟ್ಟಿವೆ. ಸೈಲೆಂಟ್ ಆಗಿ ನಡೆದ ಈ ಮಾತುಕತೆಯನ್ನು ಇದಕ್ಕೂ ಮುನ್ನ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅನೌನ್ಸ್ ಮಾಡಿದ್ರು. ಇರಾನ್ ಮತ್ತು ಅಮೆರಿಕ ಫೈನಲ್ ಆ್ಯಂಡ್ ಪರ್ಮನೆಂಟ್ ಶಾಂತಿ ಒಪ್ಪಂದ ಮಾಡಿಕೊಂಡಿವೆ ಅಂತ ಹೇಳಿದ್ರು. ಇದೇ ಜೂನ್ 19ನೇ ತಾರೀಕು ಅಂದರೆ ಬರುವ ಶುಕ್ರವಾರ ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ಈ ಐತಿಹಾಸಿಕ ಒಪ್ಪಂದಕ್ಕೆ ಸೈನ್ ಬೀಳುತ್ತೆ. ಈ ಹೈ ಲೆವೆಲ್ ಮೀಟಿಂಗ್ಗೆ ಅಮೆರಿಕದ ಕಡೆಯಿಂದ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಮತ್ತು ಇರಾನ್ ಕಡೆಯಿಂದ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಬಗೇರ್ ಗಾಲಿಬಾಫ್ ಸೇರಿ ಹಲವು ಅಂತಾರಾಷ್ಟ್ರೀಯ ನಾಯಕರು ಪಾಲ್ಗೊಳ್ತಾ ಇದ್ದಾರೆ. 14 ಷರತ್ತು, $300 ಬಿಲಿಯನ್ ಅಗ್ರಿಮೆಂಟ್ನಲ್ಲಿ ಏನಿದೆ? ಸ್ನೇಹಿತರೆ, ಈ ಒಪ್ಪಂದದಲ್ಲಿ ಮುಖ್ಯವಾಗಿ 14 ಪಾಯಿಂಟ್ಸ್ ಇವೆ. ಆದರೆ ಅಮೆರಿಕ ಅಥವಾ ಇರಾನ್ ಸರ್ಕಾರ ಈ 14 ಪಾಯಿಂಟ್ಸ್ ಬಗ್ಗೆ ಅಫಿಷಿಯಲ್ ಆಗಿ ಏನೇನಿದೆ ಅಂತ ಹಂಚಿಕೊಂಡಿಲ್ಲ. ಆದರೆ ಅಂತಾರಾಷ್ಟ್ರೀಯ ಮಾಧ್ಯಮ ಮತ್ತು ಇರಾನ್ ಮಾಧ್ಯಮದಲ್ಲಿ ವರದಿಯಾಗ್ತಿರೋ ಪ್ರಕಾರ ಈ ಕಂಡೀಷನ್ಸ್ ಬಹುತೇಕ ಇರಾನ್ ಫೇವರ್ ಆಗೇ ಇವೆ. ಹಾಗಿದ್ರೆ ಏನೇನಿದೆ ಒನ್ ಬೈ ಒನ್ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಸ್ನೇಹಿತರೆ, ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಡಿಟೋ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಹೇಳ್ಬಿಡ್ತೇವೆ. ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರಿಗೂ, ಇಡೀ ಫ್ಯಾಮಿಲಿಗೆ ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಗೌರ್ಮೆಂಟ್ ಯಾವುದೋ ಕೊಡುತ್ತೆ, ಕಂಪ್ನಿ ಯಾವುದೋ ಕೊಡುತ್ತೆ ನಮ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ದು ನಾವೇ ಮಾಡಿಸಿಡ್ಕೊಳ್ಳೋದು ಕಾಲದ ಅನಿವಾರ್ಯತೆ. ಆದರೆ ಯಾವ ಇನ್ಶೂರೆನ್ಸ್ ತಗೋಬೇಕು, ಹಿಡನ್ ಟರ್ಮ್ಸ್ ಏನಿದೆ, ಕ್ಲೇಮ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋ ಕ್ವಶನ್ಸ್ ತುಂಬಾ ಜನಕ್ಕಿರುತ್ತೆ. ಇದಕ್ಕೆ ನೀವು ಡಿಟೋದವರ ಹೆಲ್ಪ್ ಅನ್ನ ಪಡಿಬಹುದು. ಡಿಟೋದಲ್ಲಿ ನಿಮಗೆ ಯಾವುದೇ ಸ್ಪ್ಯಾಮ್ ಕಾಲ್ಸ್ ಬರಲ್ಲ, ಯಾವುದೇ ಪ್ರೆಷರ್ ಇಲ್ಲದೆ ಫ್ರೀ ಆಗಿ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ನಿಮಗೆ ಇನ್ಶೂರೆನ್ಸ್ ಅಡ್ವೈಸ್ ಅನ್ನ ನೀಡ್ತಾರೆ. ನಿಮ್ಮ ವಯಸ್ಸು, ಫ್ಯಾಮಿಲಿ ರಿಕ್ವೈರ್ಮೆಂಟ್ ಮತ್ತು ಬಜೆಟ್ಗೆ ತಕ್ಕ ಹಾಗೆ ಬೆಸ್ಟ್ ಪ್ಲಾನ್ ಯಾವುದು ಅಂತ ಅವರೇ ಸಜೆಸ್ಟ್ ಮಾಡ್ತಾರೆ ನಿಮ್ಮದೇ ಭಾಷೆಯಲ್ಲಿ. ಅಷ್ಟೇ ಅಲ್ಲ, ಕ್ಲೇಮ್ ಮಾಡಬೇಕಾಗಿರೋ ಸನ್ನಿವೇಶ ಬಂದರೂ ಕೂಡ ಅವ್ರದೇ ಡೆಡಿಕೇಟೆಡ್ ಕ್ಲೇಮ್ ಸಪೋರ್ಟ್ ಟೀಮ್ ನಿಮ್ಮೊಂದಿಗಿದ್ದು ಹೆಲ್ಪ್ ಮಾಡುತ್ತೆ. ಗೂಗಲ್ನಲ್ಲಿ 4.9 ಸ್ಟಾರ್ ಔಟ್ ಆಫ್ 5 ರೇಟಿಂಗ್ ಇವರಿಗಿದೆ. ಆಲ್ರೆಡಿ 8 ಲಕ್ಷಕ್ಕೂ ಅಧಿಕ ಗ್ರಾಹಕರು ಸರ್ವಿಸ್ ಪಡ್ಕೊಂಡಿದ್ದಾರೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಓಪನ್ ಮಾಡೋ ಮೂಲಕ ಫ್ರೀ ಆಗಿ ನಿಮ್ಮದೇ ಟೈಮ್ನಲ್ಲಿ ಸ್ಲಾಟ್ ಬುಕ್ ಮಾಡ್ಕೊಂಡು ಅವರೊಂದಿಗೆ ಮಾತಾಡಿ ವಾಟ್ಸಪ್ನಲ್ಲಿ ಚಾಟ್ ಮಾಡಿ ನೀವು ಸೊಲ್ಯೂಷನ್ ಪಡ್ಕೋಬಹುದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಬನ್ನಿ ಕಂಟಿನ್ಯೂ ಮಾಡೋಣ. ಮೊದಲನೇ ಪಾಯಿಂಟ್, 14 ಪಾಯಿಂಟ್ಸ್ ಅಲ್ಲಿ ತಕ್ಷಣವೇ ಜಾರಿಗೆ ಬರುವಂತೆ ಶಾಶ್ವತ ಕದನ ವಿರಾಮ. ಅಷ್ಟೇ ಅಲ್ಲ, ಈ ಕದನ ವಿರಾಮ ಕೇವಲ ಇರಾನ್ ಬಾರ್ಡರ್ಗೆ ಮಾತ್ರ ಸೀಮಿತವಾಗಿಲ್ಲ. ಲೆಬನಾನ್ ಸೇರಿದ ಹಾಗೆ ಮಿಡಲ್ ಈಸ್ಟ್ನ ಎಲ್ಲ ಮುಂಚೂಣಿ ಯುದ್ಧದ ಮೈದಾನಗಳಲ್ಲೂ ಕೂಡ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ದಾಳಿಯನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಲೆಬನಾನ್ ಬಗ್ಗೆ ಇರಾನ್ನ ಈ ಕಂಡೀಷನ್ಗೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೇರ್ ಮಾಡ್ತಾನೆ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಲೆಬನಾನ್ನಿಂದ ನಮ್ಮ ಸೇನೆಯನ್ನು ವಾಪಸ್ ಪಡೆಯಲ್ಲ ಅಂತ ಟ್ರಂಪ್ಗೆ ನೆತನ್ಯಾಹು ಓಪನ್ ಆಗಿ ಹೇಳಿದ್ದಾರೆ. ಹೀಗಾಗಿ ಲೆಬನಾನ್ ವಿಚಾರದಲ್ಲಿ ಈ ಡೀಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋ ದೊಡ್ಡ ಕ್ವಶನ್ ಮಾರ್ಕ್ ಹಾಗೆ ಉಳ್ಕೊಂಡಿದೆ. ಇನ್ನು ಮೆಮೊರಾಂಡಮ್ನಲ್ಲಿರುವ 2ನೇ ಪಾಯಿಂಟ್, ಇರಾನ್ನ ಆಂತರಿಕ ರಾಜಕೀಯ ಮತ್ತು ದೇಶದ ಒಳಗಿನ ವಿಚಾರಗಳಲ್ಲಿ ಅಮೆರಿಕ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ. 3ನೇ ಅತಿ ಮುಖ್ಯ ಅಂಶ ಅಂದರೆ, ಯುದ್ಧ ಶುರುವಾದಾಗಿನಿಂದ ಇರಾನ್ ಸುತ್ತಮುತ್ತ ಅಮೆರಿಕ ನಿಲ್ಲಿಸಿದ್ದ ತನ್ನ ನೌಕಾಪಡೆಯನ್ನು ಮತ್ತು ಮಿಲಿಟರಿಯನ್ನು ಕಂಪ್ಲೀಟ್ ಆಗಿ ವಾಪಸ್ ಕರೆಸ್ಕೋಬೇಕು. ಅಂದರೆ ಇರಾನ್ ಮೇಲಿನ ಮಿಲಿಟರಿ ಪ್ರೆಷರ್ನ ಕಂಪ್ಲೀಟ್ ಆಗಿ ಅಮೆರಿಕ ರಿಮೂವ್ ಮಾಡಬೇಕು. 4ನೇ ಪಾಯಿಂಟ್, ಇರಾನ್ನ ಇಂಧನ ಮತ್ತು ತೈಲ ಸೆಕ್ಟರ್ ಮೇಲಿದ್ದ ಎಲ್ಲ ರೀತಿಯ ಎಕನಾಮಿಕ್ ಸ್ಯಾಂಕ್ಷನ್ಸ್ ಅಂದರೆ ಆರ್ಥಿಕ ನಿರ್ಬಂಧಗಳನ್ನು ಅಮೆರಿಕ ಸಂಪೂರ್ಣವಾಗಿ ತೆಗೆದುಹಾಕಬೇಕು. ಇದರಿಂದ ಇರಾನ್ ಮತ್ತೆ ಜಗತ್ತಿನ ಯಾವುದೇ ದೇಶಕ್ಕಾದರೂ ಕೂಡ ಫ್ರೀಯಾಗಿ ತನ್ನ ಆಯಿಲ್ ಮಾರಾಟ ಮಾಡಬಹುದು.
ಆದರೆ ಈ ಇಡೀ ಡೀಲ್ನ ಅತಿ ದೊಡ್ಡ ಶಾಕಿಂಗ್ ಹೈಲೈಟ್ ಇರೋದು 6ನೇ ಪಾಯಿಂಟ್ನಲ್ಲಿ. ಯುದ್ಧದಿಂದ ಡ್ಯಾಮೇಜ್ ಆಗಿರೋ ಇರಾನ್ ದೇಶದ ಇನ್ಫ್ರಾಸ್ಟ್ರಕ್ಚರ್, ಪೋರ್ಟ್ಗಳು, ಎನರ್ಜಿ ಸೆಕ್ಟರ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಮರುನಿರ್ಮಾಣಕ್ಕಾಗಿ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಸೇರಿ $300 ಬಿಲಿಯನ್ ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ 25 ಲಕ್ಷ ಕೋಟಿ ರೂಪಾಯಿಗಳ ಬೃಹತ್ ಪ್ಯಾಕೇಜನ್ನು ರೆಡಿ ಮಾಡಿ ದುಡ್ಡು ಬಿಚ್ಚಬೇಕೀಗ. ಮುಂದಿನ 60 ಡೇಸ್ ಒಳಗಡೆ, 60 ದಿನಗಳ ಒಳಗಾಗಿ ಈ ಮರುನಿರ್ಮಾಣ ಯೋಜನೆಗೆ ಕಂಪ್ಲೀಟ್ ಫ್ರೇಮ್ವರ್ಕ್ ರೆಡಿ ಆಗುತ್ತೆ. ಇನ್ನು ಅಮೆರಿಕದ ಬ್ಯಾಂಕುಗಳಲ್ಲಿ ಲಾಕ್ ಆಗಿರೋ ಇರಾನ $25 ಬಿಲಿಯನ್ ದುಡ್ಡನ್ನು ಕೂಡ ವಾಪಸ್ ಕೊಡಬೇಕು ಅನ್ನೋ ಡಿಮಾಂಡ್ ಕೂಡ ಇದೆ. ಆದರೆ ಇಲ್ಲೊಂದು ವಿಚಾರ ಇದೆ. ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಈ ದುಡ್ಡಿನ ವಿಚಾರದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಈಗಲೇ ದೊಡ್ಡ ಕಿರಿಕಿರಿ ಶುರುವಾಗಿದೆ. ಇರಾನ್ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅಂದರೆ, ಫೈನಲ್ ಮಾತುಕತೆ ಶುರುವಾಗೋಕ್ಕೂ ಮುಂಚೆನೇ ಅಮೆರಿಕ ನಮಗೆ $12 ಬಿಲಿಯನ್ ಕ್ಯಾಶನ್ನು ಮುಂಗಡವಾಗಿ ಅಪ್ಫ್ರಂಟ್ ಆಗಿ ರಿಲೀಸ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಆದರೆ ವೈಟ್ ಹೌಸ್ ಅಧಿಕಾರಿಗಳು ಇದನ್ನು ಕಂಪ್ಲೀಟ್ ಆಗಿ ತಳ್ಳಿ ಹಾಕಿದ್ದಾರೆ. ಸುಳ್ಳು, ನಾವು ಯಾವುದೇ ಕಾರಣಕ್ಕೂ ಅಡ್ವಾನ್ಸ್ ಆಗಿ $1 ಕೂಡ ಕೊಡೋದಿಲ್ಲ, ಕೇವಲ ಪೇ ಫಾರ್ ಪರ್ಫಾರ್ಮೆನ್ಸ್ ಡೀಲ್ ಅಷ್ಟೇ. ಅಂದರೆ ಮುಂದಿನ 60 ದಿನಗಳ ಕಾಲ ಇರಾನ್ ತನ್ನ ನ್ಯೂಕ್ಲಿಯರ್ ಕಂಡೀಷನ್ಸನ್ನು ಬ್ರೇಕ್ ಮಾಡದೆ ಕರೆಕ್ಟಾಗಿ ನಡ್ಕೊಂಡ್ರೆ ಮಾತ್ರ ದುಡ್ಡು ರಿಲೀಸ್ ಮಾಡ್ತೀವಿ ಅಂತ ಅಮೆರಿಕ ಪ್ರತಿ ಉತ್ತರವನ್ನು ಕೊಟ್ಟಿದೆ. ಹಾಗಿದ್ರೆ ಇಷ್ಟೆಲ್ಲ ಡಿಮಾಂಡ್ಗಳನ್ನು ಒಪ್ಕೊಂಡಿರೋ ಅಮೆರಿಕಗೆ ಪ್ರತಿಯಾಗಿ ಇರಾನ್ ಕೊಡ್ತಿರೋ ಪ್ರಾಮಿಸ್ ಆದರೂ ಏನು? ಅದುವೇ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಕ್ಲಾಸ್. ಇರಾನ್ ತನ್ನ ಯುರೇನಿಯಂ ಎನ್ರಿಚ್ಮೆಂಟ್ ಅಂದರೆ ಅಣ್ವಸ್ತ್ರ ತಯಾರಿಕೆಗೆ ಬೇಕಾಗೋ ಪರಮಾಣು ಕಾರ್ಯಕ್ರಮಗಳನ್ನು ಮುಂದಿನ 60 ದಿನಗಳ ಕಾಲ ಸದ್ಯಕ್ಕೆ ಇದ್ದಲ್ಲೇ ಫ್ರೀಸ್ ಮಾಡಬೇಕು. ಯಾವುದೇ ಹೊಸ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನು ಎಕ್ಸ್ಪ್ಯಾಂಡ್ ಮಾಡಬಾರ್ದು. ಗಮನಿಸಿ, ಇದು ಕಂಪ್ಲೀಟ್ ಆಗಿ ನ್ಯೂಕ್ಲಿಯರ್ ಪ್ರೋಗ್ರಾಮ್ ನಿಲ್ಲಿಸೋ ಒಪ್ಪಂದ ಅಲ್ಲ, ಕೇವಲ 60 ದಿನಗಳ ತಾತ್ಕಾಲಿಕ ತಡೆ ಅಷ್ಟೇ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಫೈನಲ್ ಅಗ್ರಿಮೆಂಟ್ ಆದಮೇಲೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಂದರೆ UNSC ಕೂಡ ಇದಕ್ಕೆ ಅಫಿಷಿಯಲ್ ಸ್ಟ್ಯಾಂಪ್ ಹಾಕುತ್ತೆ. ಎಲೆಕ್ಷನ್ ಟೆನ್ಷನ್, ಇನ್ಫ್ಲೇಷನ್ ಬಿಸಿ, ರಹಸ್ಯ ಒಪ್ಪಂದದ ಹಿಂದಿದೆ ಬಿಗ್ ಸೀಕ್ರೆಟ್. ಸ್ನೇಹಿತರೆ, ಈ 14 ಕಂಡೀಷನ್ಸ್ ನೋಡಿದ್ರೆ ನಿಮಗೂ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು. ಇರಾನ್ ಇಟ್ಟಿರೋ ಇಷ್ಟೊಂದು ಕಠಿಣವಾದ ಷರತ್ತುಗಳಿಗೆ ಸೂಪರ್ ಪವರ್ ಅಮೆರಿಕ, ಅದರಲ್ಲೂ ಕೂಡ ಹಠಮಾರಿ ಟ್ರಂಪ್ ಸಡನ್ ಆಗಿ ಮಣಿದಿದ್ದಾದರೂ ಯಾಕೆ? $300 ಬಿಲಿಯನ್ ಪ್ಯಾಕೇಜ್ ಕೊಡೋಕೆ ಒಪ್ಪಿದ್ದರ ಹಿಂದಿರೋ ಆ ಮ್ಯಾಜಿಕ್ ಏನು? ಇದಕ್ಕೆ ಮುಖ್ಯ ಕಾರಣ ಇರಾನ್ನ ಮಿಲಿಟರಿ ಶಕ್ತಿ ಮಾತ್ರ ಅಲ್ಲ, ಬದಲಾಗಿ ಅಮೆರಿಕದ ಒಳಗಡೆನೆ ಸೃಷ್ಟಿಯಾಗಿದ್ದ ಭೀಕರ ಆರ್ಥಿಕ ಮತ್ತು ರಾಜಕೀಯ ಪ್ರೆಷರ್. ಜೂನ್ 2026 ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಅಮೆರಿಕದ CPI ಇನ್ಫ್ಲೇಷನ್ ಅಂದರೆ ಗ್ರಾಹಕ ಬೆಲೆ ಸೂಚ್ಯಂಕ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ 4.2% ಏರಿಕೆಯಾಗಿತ್ತು. ಇನ್ನು ಎನರ್ಜಿ ಇನ್ಫ್ಲೇಷನ್ ಅಂದರೆ ಇಂಧನ ಮೇಲಿನ ಹಣದುಬ್ಬರ ಬರೋಬ್ಬರಿ 23.5% ಸ್ಫೋಟ ಆಗಿತ್ತು. ಅಮೆರಿಕದಲ್ಲಿ ಪೆಟ್ರೋಲ್ ಬೆಲೆ 40%ಕ್ಕಿಂತಲೂ ದುಬಾರಿಯಾಗಿತ್ತು. ಸಾಮಾನ್ಯ ಜನ ಪೆಟ್ರೋಲ್ ಬಂಕ್ಗಳಲ್ಲಿ ನಿಂತು ಟ್ರಂಪ್ಗೆ ಬಾಯಿ ಬಂದಂಗೆ ಬೈತಾ ಇದ್ರು. ಅಮೆರಿಕದಲ್ಲಿ ಇದೇ ನವೆಂಬರ್ನಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಇದೆ. ಅಂಥ ಟೈಮ್ನಲ್ಲಿ ಹಿಂಗಿದ್ರೆ ಹೇಗೆ? ಹೀಗೆ ಮುಂದುವರೆದ್ರೆ ದೊಡ್ಡ ರಾಜಕೀಯ ಪೆಟ್ಟು ಬೀಳುತ್ತೆ ಅನ್ನೋದು ಟ್ರಂಪ್ಗೆ ಮತ್ತು ಅವರ ರಿಪಬ್ಲಿಕನ್ ಪಾರ್ಟಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಟ್ರಂಪ್ ರಾಜಕೀಯ ಲಾಭಕ್ಕೂ ಕೂಡ ಮತ್ತು ಅಮೆರಿಕದ ಆರ್ಥಿಕತೆ ಬೀಳದಂತೆ ತಡೆಯೋಕ್ಕೂ ಕೂಡ ಈ ಒಪ್ಪಂದ ಅನಿವಾರ್ಯ ಆಗಿತ್ತು. ಇದರ ಜೊತೆಗೆ ಇನ್ನೊಂದು ಡೆವಲಪ್ಮೆಂಟ್ ಏನು ಅಂದರೆ, ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳು ಕೂಡ ಅಮೆರಿಕ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕಿದ್ವು. ಹಾರ್ಮುಜ್ ಜಲಸಂಧಿ ಬ್ಲಾಕ್ ಆಗಿದ್ದರಿಂದ ಯುರೋಪ್ಗೆ ಹೋಗ್ತಾ ಇದ್ದ ನ್ಯಾಚುರಲ್ ಗ್ಯಾಸ್ ಮತ್ತು ತೈಲ ಕಟ್ಟಾಗಿ ಅಲ್ಲೂ ಕೂಡ ಆರ್ಥಿಕತೆ ಪಾತಾಳಕ್ಕೆ ಕುಸಿತಾ ಇತ್ತು. ಹಾಗಾಗಿ ಕೂಡಲೇ ಒಪ್ಪಂದ ಮಾಡಿಕೊಂಡು ಯುದ್ಧ ನಿಲ್ಲಿಸಿ ಅಂತ ಮಿತ್ರ ರಾಷ್ಟ್ರಗಳೇ ಟ್ರಂಪ್ಗೆ ಪದೇ ಪದೇ ಡೆಡ್ ಲೈನ್ ಕೊಟ್ಟಿದ್ವು. ಮತ್ತೊಂದು ಸ್ಟ್ರಾಟಜಿಕ್ ರೀಸನ್ ಇದೆ. ಈ ಒಪ್ಪಂದದ ಮೂಲಕ ಮಿಡಲ್ ಈಸ್ಟ್ನಲ್ಲಿ ಇರಾನ್ ಬೆಂಬಲಿತ ಪ್ರಾಕ್ಸಿ ಗ್ರೂಪ್ಗಳ ದಾಳಿಗೆ ಬ್ರೇಕ್ ಹಾಕಬಹುದು ಅನ್ನೋದು ಟ್ರಂಪ್ ಲೆಕ್ಕಾಚಾರ. ಮುಖ್ಯವಾಗಿ ಲೆಬನಾನ್ ಥಿಯೇಟರ್ ಈ ಒಪ್ಪಂದದ ವ್ಯಾಪ್ತಿಗೆ ಬರೋದ್ರಿಂದ, ಅಂದರೆ ಆ ಫ್ರಂಟ್ ಕೂಡ ಈ ಒಪ್ಪಂದದ ವ್ಯಾಪ್ತಿಗೆ ಬರೋದ್ರಿಂದ ಅಲ್ಲಿರೋ ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಸಂಘಟನೆಯ ಮಿಲಿಟರಿ ಆಕ್ಟಿವಿಟೀಸ್ ಕಂಟ್ರೋಲ್ಗೆ ಬರ್ಬೋದು ಅನ್ನೋದು ಕೂಡ ನಿರೀಕ್ಷೆ ಇದೆ. ಇತ ಹುತಿ ಬಂಡುಕೋರರ ದಾಳಿಗಳಿಗೂ ಇಂಡೈರೆಕ್ಟ್ ಆಗಿ ಬ್ರೇಕ್ ಬೀಳುತ್ತೆ. ಕೆಂಪು ಸಮುದ್ರ ಅಥವಾ ರೆಡ್ ಸೀನಲ್ಲಿ ಇಂಟರ್ನ್ಯಾಷನಲ್ ಹಡಗುಗಳ ಮೇಲಿನ ದಾಳಿಗಳು ಕಮ್ಮಿ ಆಗಲಿವೆ. ಅಂದರೆ ಒಂದು ಕಡೆ ಆರ್ಥಿಕತೆಯನ್ನು ಉಳಿಸ್ಕೊಳ್ಳೋದು, ಮತ್ತೊಂದು ಕಡೆ ಇಡೀ ಮಿಡಲ್ ಈಸ್ಟ್ನಲ್ಲಿ ಸದ್ಯಕ್ಕೆ ಶಾಂತಿ ಕಾಪಾಡೋದು. ಈ ಮೂಲಕ ಟ್ರಂಪ್ ತಾವೊಬ್ಬ ಶಾಂತಿ ದೂತ ಅನ್ನೋ ಇಮೇಜನ್ನ ಪಡ್ಕೊಳ್ಳೋ ಹಠ ಇದೆಯಲ್ವಾ, ಅದನ್ನು ಈಡೇರಿಸ್ಕೊಂಡಂಗೂ ಕೂಡ ಆಗುತ್ತೆ. ತಾನೇ ಶುರು ಮಾಡಿದ ಯುದ್ಧಕ್ಕೆ ತಾವೇ ದುಡ್ಡು ಸುರಿದು ಯುದ್ಧವನ್ನು ನಿಲ್ಲಿಸೋ ರೀತಿಯಲ್ಲಿ ನೋಡ್ರಿ ಶಾಂತಿ ಕಾಪಾಡಿದೆ ಅಂತ ಟ್ರಂಪ್ ಈಗ ಹೇಳ್ಕೊಳ್ಬಹುದು. ಭಾರತದ ಎಕಾನಮಿಗೆ ಬೂಸ್ಟರ್ ಡೋಸ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ. ಪ್ರತಿದಿನ ಸರಿಸುಮಾರು 4.57 ಮಿಲಿಯನ್ ಬ್ಯಾರಲ್ ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಈಗ ಯುದ್ಧ ನಿಂತಿರೋದ್ರಿಂದ ಜಸ್ಟ್ ಕೇವಲ $1 ಕಮ್ಮಿ ಆದರೂ ಕೂಡ ಪ್ರತಿ ಬ್ಯಾರಲ್ ಮೇಲೆ ವರ್ಷಕ್ಕೆ $1.67 ಬಿಲಿಯನ್, ಬರೋಬ್ಬರಿ 13,800 ಕೋಟಿ ರೂಪಾಯಿ ಉಳಿಯುತ್ತೆ. $1 ಕಮ್ಮಿ ಆದರೆ ಪ್ರತಿ ಬ್ಯಾರಲ್ ಮೇಲೆ.
ಈಗ ಈ ಶಾಂತಿ ಒಪ್ಪಂದದ ಎಫೆಕ್ಟ್ನಿಂದ ಆಯಿಲ್ ಪ್ರೈಸ್ ಕನಿಷ್ಠ $4 ಕಮ್ಮಿ ಆಗಬಹುದು ಅಂತ ಹೇಳಲಾಗ್ತಿದೆ. ಆವಾಗ ವರ್ಷಕ್ಕೆ 55,000 ಕೋಟಿ ರೂಪಾಯಿ ಲಾಭ ಆಗುತ್ತೆ. ಮುಂದೆ ಇನ್ನೂ ಕಮ್ಮಿ ಆಗ್ಬೋದು. ಇದು ಸದ್ಯಕ್ಕಿದು ಈಗ $83 ಪ್ರತಿ ಬ್ಯಾರಲ್ಗೆ ಬಂದಿದೆ. $126 ಹೋಗಿದ್ದಿದ್ದು ಎಷ್ಟು ಕಮ್ಮಿ ಆಯ್ತು ಯೋಚನೆ ಮಾಡಿವಾಗ. ಯುದ್ಧ ಹೀಗೆ ಕಂಪ್ಲೀಟಾಗಿ ನಿಂತೇ ಹೋಯಿತು ಅಂತ ಹೇಳಿದ್ರೆ ಯುದ್ಧಕ್ಕೂ ಮುಂಚೆ ಇತ್ತಲ್ಲ $60-70 ಆಸುಪಾಸು ಅಲ್ಲಿಗೆ ವಾಪಸ್ ಬರೋಕ್ಕೂ ಕೂಡ ಸಾಧ್ಯತೆ ಇರುತ್ತೆ. ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಉಸಿರುಗಟ್ಟಿಸುವಿಕೆ ಏನಾಗ್ತಿತ್ತು ಭಾರತಕ್ಕೆ, ಅದು ಕಮ್ಮಿಯಾಗಿ ಸ್ವಲ್ಪ ರಿಲೀಫ್ ಸಿಗುತ್ತೆ. ದೊಡ್ಡ ಲಾಭ, ಎಕ್ಸ್ಟ್ರಾ ದುಡ್ಡು ಬರಲ್ಲ. ಇದರಿಂದ ದುಡ್ಡು ಹೋಗ್ತಾನೆ ಇರುತ್ತೆ ನಮ್ಮದು ಆಯಿಲ್ ಇಂಪೋರ್ಟ್ಗೆ, ಬಟ್ ಕೂಡ ದುಡ್ಡಿನ ಪ್ರಮಾಣ ಕಮ್ಮಿ ಆಗುತ್ತೆ, ರಿಲೀಫ್ ಸಿಗುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಪೀಸ್ ಡೀಲ್ ಅನೌನ್ಸ್ ಆಗ್ತಿದ್ದ ಹಾಗೆ ಡಾಲರ್ ಮುಂದೆ ರೂಪಾಯಿಯ ಮೌಲ್ಯ 52 ಪೈಸೆಯಷ್ಟು ಸ್ಟ್ರಾಂಗ್ ಆಗಿದೆ. ಪ್ರತಿ ಡಾಲರ್ಗೆ 94 ರೂಪಾಯಿ ಆಗಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಜೂನ್ 2026 ಈ ಅಮೆರಿಕ-ಇರಾನ್ ಶಾಂತಿ ಒಪ್ಪಂದ ದೊಡ್ಡ ಡೆವಲಪ್ಮೆಂಟ್. ಯುದ್ಧ ಸದ್ಯಕ್ಕೆ ನಿಂತಿದೆ, ಟೆನ್ಷನ್ ಕಮ್ಮಿಯಾಗಿದೆ, ಜಾಗತಿಕ ಆರ್ಥಿಕತೆ ಮತ್ತೆ ಉಸಿರು ಬಿಡೋಕೆ ಶುರುವಾಗಿದೆ. ಜೂನ್ 19 ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆಯಲಿರೋ ಅಫಿಷಿಯಲ್ ಸೈನ್ ಪ್ರೋಗ್ರಾಮ್ ಕಡೆಗೆ ಜಗತ್ತು ನೋಡ್ತಾ ಇದೆ. ಅಷ್ಟರ ಒಳಗಡೆ ಟ್ರಂಪ್ ಬುದ್ಧಿ ಮತ್ತೆ ವಕ್ರ ಆಗಿ ಇಸ್ರೇಲ್ ಒಟ್ಟಿಗೆ ಸೇರಿಕೊಂಡು ಇರಾನ್ ಮೇಲೆ ಬಾಂಬ್ ಹಾಕಿಲ್ಲ ಅಂದರೆ ನೋಡೋಣ, ಟ್ರ್ಯಾಕ್ ಮಾಡ್ತಿರೋಣ. ಇದಾಗಿತ್ತು ಸ್ನೇಹಿತರೆ, ಕ್ವಿಕ್ ಆಗಿ ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ ಕೊಡೋ ಪ್ರಯತ್ನ. ಹಾಗೆ ಕಡೆಯದಾಗಿ ಕ್ವಿಕ್ ರಿಮೈಂಡರ್ ಸ್ನೇಹಿತರೆ, ಆಗಲೇ ಹೇಳಿದ್ವಲ್ಲ, ಯಾರಲ್ಲಿ ಇನ್ನೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅವರು ನಿಮ್ಮ ಫ್ಯಾಮಿಲಿಯ ಆರೋಗ್ಯದ ಭದ್ರತೆಯನ್ನು ಗ್ಯಾರಂಟಿ ಮಾಡೋಕ್ಕೆ ಹೆಲ್ತ್ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಡಿಟ್ಟೋದವರ ಲಿಂಕ್ ಇದೆ. ಫ್ರೀಯಾಗಿ IRDAI ಸರ್ಟಿಫೈಡ್ ಅಡ್ವೈಸರ್ಸಿಂದ ನೀವು ಅವರಿಂದ ಹೆಲ್ಪನ್ನು ಪಡಿಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.